ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ವಪಕ್ಷದ ಈ ಕಾವೇರಿ ವಿಚಾರವಾಗಿ ಸಭೆಯನ್ನು ಕರೆದಿದ್ದರು. ನಾವೆಲ್ಲ ಕೂಡ ಪಕ್ಷಾತೀತವಾಗಿ ವಿರೋಧ ಪಕ್ಷವಾಗಿ JDS ಮತ್ತು BJP ನಾವೆಲ್ಲ ಕೂಡ ಭಾಗವಹಿಸಿದ್ದೀವಿ. ನಮ್ಮ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಬಹುಶಃ ಎಲ್ಲರಿಗೂ ಕೂಡ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು, ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಇವತ್ತು ಕಾವೇರಿಯ ವಿಚಾರವಾಗಿ ನಮಗೆ ಯಾವ ಥರ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನಮ್ಮ ಒಂದು ಭಾವನೆಗಳನ್ನು ತಿಳಿಸಿದ್ದೀವಿ. ಬಹುಶಃ ಒಂದು ಸತಿ ಮಳೆ ಬಂದಾಗ ನೀರು ಹರಿದು ಹೋಗ್ತಾ ಇರ್ತದೆ. ಅದನ್ನು ಯಾರೂ ಕೂಡ ತಡೆಯೋಕ್ಕಾಗಲ್ಲ. ಆ ಹರಿಯುವಂಥ ನೀರನ್ನು ಬಿಟ್ಟು ಮಿಕ್ಕಿರತಕ್ಕಂಥದ್ದು ಇವತ್ತೇನು ನಿನ್ನೆ 20 ಕ್ಯೂಸೆಕ್ TMC ನೀರಿದಿರತಕ್ಕಂಥದ್ದು ಇವತ್ತು ಕ್ಯೂಸೆಕ್ಸು ಇವತ್ತು 13ಕ್ಕೆ ಬಂದು ನಿಂತಿದೆ. ಇದು ನಾಳೆ 8,000ಕ್ಕೂ ಹೋಗ್ಬೋದು. ಅದರಿಂದ ನೀರು ಪ್ರಮಾಣ ಕಮ್ಮಿ ಆಗ್ತಾ ಇದ್ದಾಗ ನಾವು ಜಾಸ್ತಿ ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅನ್ನೋದು ಎಷ್ಟು ಮಾತ್ರ ಸರಿ. ಒಂದು ಕಡೆ ನಮ್ಮ ಯಾರು ಲೀಗಲ್ ತಜ್ಞರು ಏನಿದ್ದಾರೆ ಅವರ ಒಂದು ವಾದ ಇರ್ಬೋದು, ಮತ್ತು ಜಲ ಸಂಕಷ್ಟ ಸೂತ್ರವನ್ನು ತಗೊಂಬನ್ನಿ, ಆ ಒಂದು ಸೂತ್ರ ಇಟ್ಕೊಳ್ಳಿ, ಅವ್ರಿಗೆ ಮನವರಿಕೆ ಮಾಡಿ. CWC ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ನಮ್ಮಲ್ಲಿ ಎಷ್ಟು ನೀರು ಸಂಗ್ರಹ ಇದೆಯೋ ಅದ್ರ ಮೇಲೆ ಒಂದು ಅಷ್ಟು ಪರ್ಸೆಂಟನ್ನು ಅವರಿಗೆ ಕೊಡುವಂಥ ಶೇರ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಆಗಲಿ CWC ಮುಂದೆ ಆಗಲಿ ಮಂಡನೆ ಮಾಡಿ. ಅವರು ಕೂಡ ನ್ಯಾಯಬದ್ಧವಾಗಿ ನಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಲಿ. ನಿಮ್ಮದೇ ಮೈತ್ರಿ ಕೂಟ ಹಾಯ್ ಅಂತ ಹೇಳ್ಕೊಂಡು ಹೋಗುವಂಥ INDAನ ಅಲ್ಲಿ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಅವರು ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ. ನೀವು ಅವರಿಗೆ ಮನವರಿಕೆ ಮಾಡಿ. ವಯಾ ಮೀಡಿಯಾ ಮಾತಾಡೋದು ಒಂದು ಕಡೆ, ಇನ್ನೊಂದು ಕಡೆ ಲೀಗಲ್ ಆಗಿ ಫೈಟ್ ಮಾಡೋದು ಮತ್ತೊಂದು ಕಡೆ. ಅದು ಎರಡನ್ನೂ ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಪನ್ಮೂಲ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ನಮ್ಮ ಲೀಗಲ್ ಸೆಲ್ ಇದೆ, ಅದನ್ನು ಕೂಡ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕಾಗ್ತದೆ. ಎಲ್ಲರೂ ಕೂಡ ಜನ ಮಾತನಾಡ್ತಾ ಇದ್ದಾರೆ. ನಿನ್ನೆ ಕೂಡ ರೈತರೆಲ್ಲ ಒಂದು ನಿಯೋಗ ಬಂದು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕೇಂದ್ರ ಸಚಿವರು ಕುಮಾರಣ್ಣವ್ರನ್ನ ಭೇಟಿ ಮಾಡಿ ಅವರ ಒಂದು ಅಳಲನ್ನು ತೊಡಗಿಸ್ಕೊಂಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಪದೇ ಅನ್ಯಾಯ ಆಗ್ತಾ ಇದೆ. ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಸನ್ಮಾನ್ಯ ಕುಮಾರಣ್ಣವರು ನೇತೃತ್ವವನ್ನು ವಹಿಸಿಕೊಂಡು ಮಂಡ್ಯ ಅಷ್ಟೇ ಅಲ್ಲ ಎಲ್ಲ ಕಡೆ ಕೂಡ ಅದನ್ನು ನ್ಯಾಯ ಒದಗಿಸ್ಬೇಕು ಅಂತೇಳಿ ಅವರು ಕೂಡ ಮನವಿ ಪತ್ರವನ್ನು ಕೊಟ್ಟು ಹೇಳಿದ್ದಾರೆ. ಇವತ್ತು ನಮ್ಮ ನಾಯಕರು ಕೂಡ ಕುಮಾರಣ್ಣವರು ಏನು ಹೇಳಬೇಕು ಅದನ್ನು ನಮ್ಮ ಶಾಸಕರ ಮೂಲಕ ಆಗಲೇ ಸುರೇಶ್ ಬಾಬಣ್ಣ ಹೇಳ್ತಾ ಇದ್ರು. GT ದೇವೇಗೌಡರು ಎಲ್ಲರೂ, ನಮ್ಮ ಮಂಜಣ್ಣ ಎಲ್ಲರೂ ಕೂಡ ಇವತ್ತು ನಮ್ಮ ವಾದವನ್ನು ನಮ್ಮ ಪಕ್ಷದ ವತಿಯಿಂದ ನಾವು ಹೇಳಿದ್ದೀವಿ. ಬಹುಶಃ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಂಡು ಇದನ್ನು ಒಂದು ಕಡೆ ನ್ಯಾಯಾಂಗ ಕಂಟೆಂಪ್ಟೂ ಆಗಬಾರ್ದು, ಇನ್ನೊಂದು ಕಡೆ ನಮಗೂ ನ್ಯಾಯ ಸಿಗಬೇಕು. ಎರಡನ್ನ ಸೈಮಲ್ಟೇನಿಯಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ಮನವರಿಕೆಯನ್ನು ಮಾಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.